NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಹೆಸರು ಬೆಳೆ ಪರಿಹಾರ ಹಾಕುವುದಾಗಿ ಭರವಸೆ ಹೇಳಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರೇ, ಬೆಳೆ ಪರಿಹಾರ ಯಾವಾಗ? ಕೊಪ್ಪಳದ ರೈತರು ಇಂದು ಬರುತ್ತೋ ನಾಳೆ ಬರುತ್ತೋ ಅಂತ ಬೆಳೆ ಪರಿಹಾರಕ್ಕಾಗಿ ಕಾಯ್ದು ಕುಳಿತ ಕೊಪ್ಪಳದ 5 ತಾಲೂಕಿನ ರೈತರು. ಕೊಪ್ಪಳ ಜಿಲ್ಲೆಯೊಂದರಲ್ಲಿಯೇ 5 ತಾಲೂಕನ್ನು ಹೊರತುಪಡಿಸಿ ಸಚಿವರ ಕ್ಷೇತ್ರವಾದ ಕಾರಟಗಿ ಹಾಗೂ ಕನಕಗಿರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಹೆಸರು ಬೆಳೆ ಪರಿಹಾರ ಬಂದಿದೆ. ಉಳಿದ 5 ತಾಲೂಕಿಗೆ ಯಾಕಿಲ್ಲ ಬೆಳೆ ಪರಿಹಾರ ಎಂದು ಕೊಪ್ಪಳದ ಮಾಧ್ಯಮ ವರದಿಗಾರರು ಸಚಿವ ಶಿವರಾಜ ತಂಗಡಗಿಯವರನ್ನು ಜೊತೆಗೆ ಜಿಲ್ಲಾಧಿಕಾರಿಯನ್ನು ಪ್ರಶ್ನಿಸಿದಾಗ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಯಲ್ಬುರ್ಗಾಕ್ಕೂ ಹಾಕ್ತಿವಿ, ಕುಕನೂರಿಗೂ ಹಾಕ್ತಿವಿ, ಕುಷ್ಟಗಿಗೂ ಹಾಕ್ತಿವಿ, ಗಂಗಾವತಿಗೂ ಹಾಕ್ತಿವಿ, ಕೊಪ್ಪಳಕ್ಕೂ ಹಾಕ್ತಿವಿ. ಆದರೆ ಬೆಳೆ ಪರಿಹಾರ ಹಾಕುವಲ್ಲಿ ಸ್ವಲ್ಪ ವಿಳಂಬ ಆಗಿರಬಹುದು. ಬೆಳೆ ಪರಿಹಾರ ಮಾತ್ರ 5 ತಾಲೂಕಿಗೂ ಬೆಳೆ ಪರಿಹಾರ ಬರ್ತಾವು, ಯಾರು ಏನೂ ಚಿಂತಿಸಬೇಡಿರಿ ಎಂದು ಮಾಧ್ಯಮದ ಮೂಲಕ ಹೇಳಿಕೊಂಡ. ಇವರು 1.5 ತಿಂಗಳ ಕಳೆದರೂ ಕೂಡ 5 ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಬರಲಿಲ್ಲ ಎಂದು ಗ್ರಾಮದ ರೈತ ದೇವರೆಡ್ಡಿ ನಾಗರೆಡ್ಡಿ ಇವರು ಆರೋಪಿಸಿದರು. ಪಕ್ಕದ ಗದಗ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಹೆಸರು ಬೆಳೆ ಪರಿಹಾರ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯೊಂದರಲ್ಲಿಯೇ ಬೆಳೆ ಪರಿಹಾರ ತಾರತಮ್ಯ ಮಾಡಿ ಕಾರಟಗಿ ಕನಕಗಿರಿ ಕ್ಷೇತ್ರಕ್ಕೆ ಮಾತ್ರ ಬೆಳೆ ಪರಿಹಾರ ಹಾಕಿ 5 ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ 5 ತಾಲೂಕಿನ ರೈತರಿಗೂ ಬೆಳೆ ಪರಿಹಾರ ಹಾಕ್ತೀವಿ ಎಂದು ಭರವಸೆ ಹೇಳಿದರೂ ಕೂಡ ಇನ್ನುವರೆಗೂ ಬೆಳೆ ಪರಿಹಾರ ಹಾಕಲಿಲ್ಲ ಎನ್ನುವ ಆರೋಪ ಕೇಳಿಬರುತ್ತದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಬೆಳೆ ಪರಿಹಾರಕ್ಕಾಗಿ ರೈತ ಸಂಘದಿಂದ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಳೆ ಪರಿಹಾರ ಬಂದಿಲ್ಲ. ಇವರು ಮಾಡಿದ ತಪ್ಪಿನಿಂದಾಗಿ 5 ತಾಲೂಕಿನ ರೈತರು ಬೆಳೆ ಪರಿಹಾರಕ್ಕಾಗಿ ಪರದಾಡುವಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿಯವರು ಹಾಕ್ತೀವಿ ಎಂದು ಹೇಳಿಕೆ ನೀಡಿದರೆ, ಜಿಲ್ಲಾಧಿಕಾರಿಗಳು ಬೆಳೆ ಪರಿಹಾರಕ್ಕಾಗಿ ತಾಲೂಕಿನ ರೈತರು ಮನವಿ ಸಲ್ಲಿಸಿದರೆ ತಂತ್ರಾಂಶದ ಮೂಲಕ ಉಳಿದಿರುವ ತಾಲೂಕಿನವರಿಗೂ ಬೆಳೆ ಪರಿಹಾರ ಹಾಕ್ತೀವಿ ಎಂದು ಮಾಧ್ಯಮದಲ್ಲಿ ಹೇಳಿದ ಕ್ಷಣದಲ್ಲಿಯೇ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿಯವರ ಜಿಲ್ಲಾ ಕಚೇರಿಯಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಳೆ ಮನವಿ ಲಗತ್ತಿಸಿ ಮತ್ತೊಂದು ಬಾರಿ ಮನವಿ ಸಲ್ಲಿಸಿ 15 ದಿನ ಕಳೆದರೂ ಕೂಡ ಇನ್ನುವರೆಗೂ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಕೂಡಲೇ ಹೆಸರು ಬೆಳೆ ಪರಿಹಾರ ಹಾಕಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಇವರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಜಿಲ್ಲೆಯ 5 ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಹಾಕದಿದ್ದರೆ ಜಿಲ್ಲಾ ಆಡಳಿತ ಭವನದ ಮುಂದೆ 5 ತಾಲೂಕಿನ ವಿವಿಧ ಎಲ್ಲಾ ರೈತ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದೆಂದು ಮಾಧ್ಯಮದ ಮೂಲಕ ಎಚ್ಚರಿಸಿದರು. ಬೈಟು ರೈತ ಮಹಿಳೆ ಸರಿತಾ ನಾಗರೆಡ್ಡಿ, ಬೈಟು ರೈತ ಮಮ್ಮದಲ್ಲೇ ವಾಲಿಕಾರ, ಬೈಟು ರೈತ ಶಿವು ಕಮತರ, ಬೈಟು ರೈತ ಬಸವಂತಪ್ಪ ಬಿಣ್ಣಾಳ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನೋಡ್ರಿ ಹಾಕೋ ಹೊತ್ತಿನಾಗ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆ ಆಗಿ ಬೆಳೆ ಹಾನಿ ಏನಾಗೈತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕೇನೆ ನಮ್ಮ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಾಕ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಾಕ ಹಾಕ್ತೀವಿ, ಯಲಬುರ್ಗಾಕ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ಕಾಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ.
ರಾಜ್ಯಾದ್ಯಂತನ ಮುಂಗಾರಿ ಮಳೆ ವಿಪರೀತ ಮಳೆ ಆಗಿ ಹೆಸರು ಬೆಳೆ ಅಷ್ಟು ಲಾಸ್ ಆದವು ಸರ್. ಲಾಸ್ ಆದ್ರೂ ನಾವು ಮನವಿ ಇವತ್ತು ಏನ್ ತಹಸೀಲ್ದಾರ್ ಕಚೇರಿಗೆ ಮತ್ತ ಹೊಳ್ಳಿ ಡಿಸಿ ಆಫೀಸ್ಗೆ ಎಲ್ಲಾ ಕಡೆ ಮನವಿ ಸಲ್ಲಿಸಿದ್ವಿ. ಮಳೆ ಹಾಳಾದ ಸಂದರ್ಭದೊಳಗ ಆಮೇಲೆ ಮಾಧ್ಯಮಿಕ ಬಂತು, ಎಲ್ಲದಕ್ಕೂ ಬಂದ್ರು ಇವ್ರೇನು ಯಾರು ಒಂದು ರೈತರು ಹೊಲಕ್ಕೆ ಹೋಗಿ ಏನು ಸರ್ವೆ ಕಾರ್ಯ ಬೆಳೆ ಸಮೀಕ್ಷೆ ಮಾಡ್ಲಿಲ್ಲ. ಇವ್ರು ಬೆಳೆ ಪರಿಹಾರನ ಹಾಕ್ಲಿಲ್ಲ. ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದು ಬೆಳೆ ಸಮೀಕ್ಷೆ ಮಾಡಿ ಎಲ್ಲರಿಗೆ ಪರಿಹಾರ ಹಾಕಿದ್ರು. ಆಮೇಲೆ ನಮ್ಗೆ ಇವತ್ತು ಏನೈತೆ ಕೊಪ್ಪಳದ ಒಳಗೆ ಇವತ್ತು ಪತ್ರಿಕಾ ಮಾಧ್ಯಮದವರು ಇವತ್ತೇನ್ರಿ ಮತ್ತೆ ಏನು ಹೆಸರು ಬೆಳೆ ಪರಿಹಾರ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಕ್ಷೇತ್ರಕ್ಕೆ ಹಾಕೇನ್ರಿ, ಕನಕ ಕ್ಷೇತ್ರ ಕಾರಟಿಗೆ ಹಾಕೇನ್ರಿ, ಮತ್ತೆ ಉಕೆ ತಾಲೂಕು 5 ತಾಲೂಕು ಮರ್ತಿರಲ್ಲ ಅಂತ ಕೇಳಿದ್ರೆ ಇಲ್ಲ 5 ತಾಲೂಕು ಯಲಬುರ್ಗಿ ಹಾಕ್ತು, ಕುಷ್ಟಗಿ ಹಾಕ್ತು, 5 ತಾಲೂಕಿಗೆ ನಾವು ಪರಿಹಾರ ಹಾಕಾದ್ರೆ ವಿಳಂಬ ಆಗಿರ್ಬೋದು, ಆದ್ರೆ ನಾವು ಅದಕ್ಕೂ ಹಾಕ್ತಿವಿ, ನಾವೇನು ಅವ್ರಿಗೇನು ಅನ್ಯಾಯ ಮಾಡ್ಬೇಕಂತಿಲ್ಲ ಅಂತ ಅವ್ರು ಹೇಳಿದ್ರು. ಇವತ್ತೇನು DC ಅವರನ್ನು ಹಿಟ್ನಾಳ್ ಅವ್ರ ಸುರೇಶ್ ಹಿಟ್ನಾಳ್ ಅವ್ರ ಸಹಿತ ಅವ್ರ ಕೂಡ ಇವತ್ತು ಏನ್ ಹೇಳಿದ್ರೆ ಮಾಧ್ಯಮಿಕ ಇಲ್ಲ ನಾವು ಹಾಕ್ತಿವಿ, ರೈತರ ಪರಿಹಾರ ಒಂದ್ ಅರ್ಜಿ ಕೊಟ್ರೆ ನಾವು ಹಾಕ್ತಿವಿ ಅನ್ನೋ ಮಾತನ್ನ ಅವರು ಅವ್ರು ಹೇಳಿಕೆ ಕೊಟ್ಟಾರ. ಅವರು ಹೇಳಿಕೆ ಕೊಟ್ರೆ ಅವ್ರ ಕಚೇರಿಗೆ ಮತ್ತ ಶಿವರಾಜ್ ತಂಗಡಿಗೆ ಅವ್ರ ಕಚೇರಿಗೆ ಜಿಲ್ಲಾಡಳಿತ ಭವನಕ್ಕೆ ಹೋಗಿ ಇಂದ್ರ ಹಳೆ ಜೆರಾಕ್ಸ್ ಮಾಡಿಸಿ ಲಗತ್ತಿಸಿ ಕೊಟ್ಟು 1 ವಾರ ಕಳೆದ್ರು ಇನ್ನೂ ಮಾಡಿಲ್ಲ. ಇವ್ರು ಹೇಳಿಕೆ ಕೊಟ್ಟು ಸನಿಯಕ್ಕೆ 2 ತಿಂಗಳು ಆಗಕ್ ಬಂತು, ಇನ್ನೂ ಮಾಡಿಲ್ಲ. ಶೀಘ್ರದಲ್ಲಿ ಹಾಕ್ಬೇಕು. ಹಾಕದೇ ಇದ್ರೆ ನಾವ್ ಏನ್ ಮಾಡ್ಬಿಟ್ಟು ಒಂದು ಜಿಲ್ಲಾಡಳಿತ ವಿಕಾಸ ಸತ್ಯಾಗ್ರಹ ಒಂದು ಪೂರ್ಣ ಧರಣಿ ಕುಂದ್ರಬೇಕಾಗುತ್ತೆ 5 ತಾಲೂಕಿಗೆ ಅಂತ ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರಿ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿನಿ. ಏನಿಲ್ರಿ, ಈಗ ಹೆಸರು ಬೆಳೆ ಪರಿಹಾರ ನಮ್ಮ ಜಿಲ್ಲಾದೊಳಗ ನಮ್ಮ ತಾಲೂಕಿನಾಗ ಬರಲಿಲ್ಲ. ಈಗ ಕನಕಗಿರಿ ಅವನ್ನೆಲ್ಲ ಕೊಟ್ಟರು. ನಮ್ಮ ಜಿಲ್ಲಾ ಉಸ್ತುವಾರಿ ಶಿವರಾಜ್ ತಂಗಡಿ ಅವರು ಮಾಧ್ಯಮದ ಮುಖಾಂತರ ಹೇಳಿದ್ರು, ಕೊಪ್ಪಳದಾಗ ಹೇಳಿದ್ರು ಹಿಂಗ ನಾವು ಉಳಿಕೆ ತಾಲೂಕಿಗೆ ಅಷ್ಟು ನಾವೆಲ್ಲ ಹಾಕ್ತಿವಿ, ವಿಳಂಬ ಆಗುತ್ತೆ, ನಾವೆಲ್ಲ ಹಾಕ್ತಿವಿ ಅಂದ್ರೆ ಇವತ್ತಿಗೆ ಸುಮಾರು ಒಂದು 2 ತಿಂಗಳಾಯ್ತು, ಇವತ್ತಿಗೆ ಹಾಕಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಈಗ ರೈತರು ಎಲ್ಲರೂ ನಮ್ಮ ಅಷ್ಟು ತಾಲೂಕಿನವ್ರು ಕೂಡಿ DC ಆಫೀಸಿನ ಮುಂದೆ ನಾವು ಸತ್ಯಾಗ್ರಹ ಕುಂದ್ರಬೇಕಂತ ಮಾಡಿವಿ. ಈಗಾಗಲೇ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಕೊಟ್ಟಿವಿ, ತಹಸೀಲ್ ಆಫೀಸ್ ಕೊಟ್ಟಿವಿ, DC ಆಫೀಸಿಗೆ ಕೊಟ್ಟಿವಿ, ಎಲ್ಲ ಮುಖ್ಯಮಂತ್ರಿ ಕೊಟ್ಟಿವಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ MLA ಆದ ಬಸವರಾಜ ಆರಡಿ ಸೀತಾಮಣಿ ಕೊಟ್ಟಿವಿ. ಅವರು ನಾವು ಹಾಕಿಸ್ತೀವಿ ಅಂದ್ರು. ಇವತ್ತಿಗೆ ಯಾರಿಗೂ ₹1 ಬಂದಿಲ್ಲ. ಈಗ ತಮ್ಮ ಕ್ಷೇತ್ರಕ್ಕೆ ಅಷ್ಟ ಕೊಟ್ಟು ನಮ್ಮ ಕ್ಷೇತ್ರದಾಗ ಮಳೆ ಇಲ್ಲ, ಬೆಳೆ ಇಲ್ಲ, ಹಾನಿಯಾಗಿಲ್ಲ, ಎಲ್ಲ ಒಡ್ಡೋಡ್ದವು, ಮನಿ ಬಿದ್ದವು, ಎಲ್ಲ ಬಿದ್ದವು, ಹಾಳಾದವು, ಹೆಸರು ಪೀಕ್ ಎಲ್ಲ ಲಾಸ್ ಆದವು, ಏನೇನು ಬೀಸಕ್ಕೆ ಬರೋಂತ ಆತು. ಅದಕ್ಕಾಗಿ ಪರಿಹಾರ ಯಾಕೆ ಹಾಕ್ಲಿಲ್ಲ? ತಮ್ಮ ತಾಲೂಕಿಗೆ ಅಷ್ಟು ಹಾಕೊಂಡು ನಮ್ಮ ತಾಲೂಕಿಗೆ ಯಾಕೆ ಹಾಕ್ಲಿಲ್ಲ? ಕುಗ್ನೂರ್ ಹಾಕ್ಲಿಲ್ಲ, ಯಲಬುರ್ಗಿ ಹಾಕ್ಲಿಲ್ಲ, ಕೊಪ್ಪಳ ಹಾಕ್ಲಿಲ್ಲ, ಕುಷ್ಟಗಿ ಹಾಕ್ಲಿಲ್ಲ, ನಮ್ಮ ಕನಕಗಿರಿ ಅವನಷ್ಟು ಹಾಕ್ಯಂಡು ಈಗ ಉಳ್ಕೆಂದು ಹಾಕ್ತಿವಿ ಅಂತಂದು ರೈತರಿಗೆ ಬರೀ ಸುಳ್ಳು ಭರವಸೆಯನ್ನು ಕೊಟ್ಕೊಂತ ಹೋದ್ರ ಇದು ಮಾಧ್ಯಮ ಮುಖಾಂತರ ಸರಿಯಲ್ಲ. ರೈತರು ರೋಚ್ ಗೆದ್ರೆ ಯಾರು ತಡೆಯಲ್ಲ. ಅದಕ್ಕೆ DC ಆಫೀಸಿಂದ ಸತ್ಯಾಗ್ರಹ ಕುಂತು ಎಷ್ಟೊತ್ತಿದ್ರು ಅದನ್ನ ಹಾಕತನ ಬಿಡಲ್ಲ ಅಂದು ನಾವು ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀವಿ. ದೇವರಡ್ಡಿ ನಾಗರೆಡ್ಡಿ ಅಂತ. ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲ ಏನು ಬರುದಂತಾಗ ಆಗ್ಬಿಟ್ಟೈತ್ರಿ ಸರ್. ಇದು ಕೀಡಿ ಜಾಸ್ತಿ ಆಗೈತಿ. ಮತ್ತೆ ಇದ್ದದ್ದು ಒಂದೊಂದು ಕಾಯಿ ಬಿಡಿಸ್ಕೋಬೇಕಂದ್ರೂ ಏನು ತೊಂದ್ರೆ, ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗೈತಿ ನೋಡ್ರಿ. ಇದು ಎಲ್ಲಾ ರೋಗ ಬಿದ್ದು ಹಾಳಾಗೈತಿ, ಬಿಟ್ಟು ಹೋಗೈತಿ ನೋಡ್ರಿ. ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಾಕತ್ತೀವ್ರಿ. ಮತ್ತೇನಿಲ್ರಿ, ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ಲ. ನೀವು ಅದಲ್ಲಿ 3-4 ವರ್ಷ ಆತು ನಮ್ಮ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ. ಈಗ ನಮಗ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ. ಒಟ್ಟ ಮೊಮ್ಮದಲ್ಲಿ ಒಲಿಕಾರ್ರಿ ಬಾಳ ಹೆಸರು ಹಾಕಿವ್ರಿ, ಎಲ್ಲ ಕಟೋ ಬಂದುವುದು ಎಲ್ಲ ಬೀಜ ಎಲ್ಲ ಉದ್ರಿ ಹೋಗಿಬಿಟ್ಟೋಗತ್ತೆ. ಉಡ್ಡಿ ಆಗಿ ಉದ್ರವ್ರಿ, ಉದ್ರವ್ರಿ, ಮಂಕನು ಸೇರಿ ಬಿಟ್ಟೈತ್ರಿ. ಏನೋ ರೈತರಿಗೆ ಏನೋ ಸವಲತ್ತು ಸಿಗಲ್ರಿ. ಇದಕ್ಕ ಏನು ಪರಿಹಾರನ ಇಲ್ರಿ, ಎಲ್ಲಾ ನಾಶ ಆಗಕ್ಕಿಂತವ್. ಎಲ್ಲ ಒಂದು ಬೆಳೆನೂ ಚೆನ್ನಾಗಿಲ್ರಿ. ಈ ವರ್ಷ ಮಳೆಲಿಂದ ಬಾಳ ಆತಂಕ್ರಿ. ಮಳೆ ಆಗಿನ ಬರಗಾಲ ನಮ್ಗ. ಬಸವಂತಪ್ರಿ. ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಆಯ್ತು. ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು 25,000-30,000 ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಎಲ್ಲ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ, ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿ ಆಗಿದೆ ರೈತರಿಗೆ
ಆ ನಷ್ಟವನ್ನ ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಮೊದಲು ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸೈತಾ ನಾಗರೆಡ್ಡಿ ಸರ. ಇದಕ್ಕೆ ಮಳೆ ಹೆಚ್ಚೆಲ್ಲ ಹಾಳಾಗ್ಬಿಟ್ಟು ಸರ. ಈಗ ಏನ್ ಮಾಡ್ಕೋ ಇವತ್ತ ಹೆಸರು ಎಲ್ಲ ಸತಿ ಒಂದು ಬುದ್ಧಿ ಬಿಡ್ತೀವಿ ಸರ್ ನಾವು. ಈಗ ಎಂದಾಗ ಆಗಿದಕ್ಕ ಒಂದ್ ಬುದ್ಧಿ ಬಿಡ್ತೀವಿ. 400 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರಿಯಾಕೊಂಡ್ವಿ ಸರ್ ನಾವು. ಏನ್ ಮಾಡ್ಬೇಕ್ರಿ ಇದು? ಎಷ್ಟು ಹೆಸರು ಏನು ಬೇಕಿಲ್ಲ. ಏನ್ ನೋಡ್ರಿ 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಬಜೆಟ್ ಆಗ್ಯಾರ ಸರ. ಏನ್ ಮಾಡ್ಬೇಕು ಸರ? ಹ್ಞೂ ರೀ ಸರ. 4 ಎಕರೆ 11 ಎಕರೆ 4 ಬಜೆಟ್ ಆಗ್ಯಾರ. ಒಂದು ಕೂರ್ ಹೊಲ ಹರಿಗಿರಿ ಸರ. ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್. ಸಿರಾಜ ಕಮ್ತಾರ ಸರ್.